ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಲಾಸ್ಟ್ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಆವತ್ತು ಹೋಳಿ ಇರೋದ್ರಿಂದ ಹಸ್ಬೆಂಡಿಗೆ ಮಗಳಿಗೆ ಹಾಗೆ ರಜೆ ಇತ್ತು. ಹಾಗೆ ನಮ್ಮ ಬೂದ್ಗೆರೆಯಲ್ಲಿ ಜಾತ್ರೆ ಕೂಡ ನಡೀತಾ ಇತ್ತು. ಹಾಗಾಗಿ ಅವತ್ತೊಂದು ಸ್ಯಾರಿ ಡ್ರಾಪಿಂಗ್ದು ನನಗೆ ಒಂದು ಆರ್ಡ್ರ್ ಬಂದಿತ್ತು. ಅವ್ರು ಆ್ಯಕ್ಚುಲಿ ಲೆಹೆಂಗಾ ಟೈಪ್ ಉಡ್ಸೋಕ್ಕೆ ಆರ್ಡ್ರ್ ಕೊಟ್ಟಿದ್ದು, ಬಟ್ ಅದೇನೋ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿಬಿಡ್ತು. ಅದನ್ನೆಲ್ಲ ಮಾಡಿಕೊಂಡು ಅದಾದಮೇಲೆ ಎಲ್ಲರೂ ಕೂಡ ರೆಡಿಯಾಗಿ ನಾವು ಅವ್ರ ಮನೆಗೆ ಹೋದ್ವಿ. ಅಲ್ಲೇ ಉಡಿಸ್ಕೊಟ್ಟು ಬರೋಣ ಅಂತ ಹೇಳಿ. ಈಗ ಜಾತ್ರೆ ಇತ್ತಲ್ಲ, ಸೊ ಹಾಗಾಗಿ ಅಲ್ಲೇ ಅವ್ರ ಮನೇಲಿ ಊಟ ಇತ್ತು, ಹೋಳಿಗೆ ಊಟ. ತುಂಬ ದಿನಗಳೇ ಆಗಿತ್ತು ಹೋಳಿಗೆ ಊಟ ಮಾಡಿ. ಅವ್ರ ಮನೇಲಿ ಹೋಳಿಗೆ ಊಟ ಮಾಡಿ ಅವ್ರಿಗಂತೂ ನಮ್ಮನ್ನು ಕಂಡ್ರೆ ಅಷ್ಟು ಇಷ್ಟ. ಯಾವಾಗಲೂ ಅಷ್ಟು ಇಷ್ಟಪಡ್ತಾರೆ. ಬನ್ನಿ ಬನ್ನಿ ಅಂತ ಕರೀತಿರ್ತಾರೆ. ಅದಾದಮೇಲೆ ಅವ್ರಿಗೆ ಸ್ಯಾರಿ ಉಡಿಸಿದ್ದೆ. ನೋಡಿ, ಸ್ಯಾರಿ ಉಡಿಸಿರೋದು ಹೇಗಿದೆ, ನಾನು ಸ್ಯಾರಿ ಉಡಿಸಿರೋದು ಚೆನ್ನಾಗಿದೆಯಾ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ಇವತ್ತು ನಮ್ಮ ಬೂದ್ಗೆರೆಯಲ್ಲಿ ತೇರಿತ್ತು. ಅಂದರೆ ಆ್ಯಕ್ಚುಲಿ ಒಂದು 5 ಡೇಸಿಂದನೂ ನಡೀತಾ ಇದೆ ಜಾತ್ರೆ, ಕರ್ಗ ನಡೀತಾ ಇದೆ. ಸೊ ನಾವಂತೂ ಈ ಹೆಲ್ತ್ ಇಶ್ಯೂಸಿಂದ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ತೇರಿತ್ತಲ್ಲ, ಸೊ ಹಾಗಾಗಿ ಎಲ್ಲರೂ ಹೋಗಿ ಬರೋಣ ಅಂತ ಹೇಳಿ, ಹಾಗೆ ನನಗೂ ಈ ಆರ್ಡ್ರ್ ಇತ್ತಲ್ಲ, ಅಲ್ಲೇ ಅದನ್ನು ಮುಗಿಸ್ಕೊಂಡು ತೇರನ್ನು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಆ್ಯಕ್ಚುಲಿ ಇಲ್ಲಿ 5 ಡೇಸಿಂದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ, ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಏನೋ ನಮಗೆ ಹೋಗೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ನಾವಿನ್ನು 3 ಇಯರ್ಸಿಂದ ನನಗೆ ಇದೇ ಫಸ್ಟು ಹೋಗಿರೋದು. ಒಂದು 2 ಇಯರ್ಸ್ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಈ ವರ್ಷ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ತೇರಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಗೊಂಬೆ ಕುಣಿತ ಎಲ್ಲ ನೋಡೋಕ್ಕಂತೂ ಅಷ್ಟು ಖುಷಿ ಆಗ್ತಾಯಿತ್ತು. ನನ್ನ ಮಗಳಂತೂ ಅಲ್ಲಿರೋ ಗೊಂಬೆಗಳನ್ನ ತೋರಿಸು ಅಂತ ಹಿಂಸೆ ಕೊಡ್ತಾಯಿದ್ಲು. ಸೊ ಅದನ್ನೆಲ್ಲ ತೋರಿಸ್ಕೊಂಡು ಅಲ್ಲಂತೂ ತೇರು ಎಳಿಬೇಕಾದ್ರೆ ತುಂಬ ಬಿಸಿಲಿತ್ತು. ಪಾಪ ನಿಜವಾಗ್ಲೂ ಆ ಗೊಂಬೆ ಕುಣ್ಸೋರನ್ನ ನೋಡಿ ತುಂಬಾ ಒಂದು ಸಲ ಬೇಜಾರು ಕೂಡ ಆಯಿತು. ಹೊಟ್ಟೆ ಪಾಡಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡಬೇಕಲ್ವ. ಸೊ ಅದನ್ನೆಲ್ಲ ನೋಡಿಕೊಂಡು ಅವ್ರು ಕುಣಿತ ಅದನ್ನೆಲ್ಲ ನೋಡಿಕೊಂಡು ನನ್ನ ಮಗಳಿಗೂ ತೋರಿಸ್ಕೊಂಡು ಲಾಸ್ಟಲ್ಲಿ ತೇರು ಎಳಿಯೋದೆಲ್ಲ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡು ಅದನ್ನು ನೋಡಿಕೊಂಡು ಬರೋಣ ಅಂತ ಹೇಳಿ ಅಲ್ಲೇ ತುಂಬ ಹೊತ್ತು ನಿಂತಿದ್ವಿ. ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಈ ಗೊಂಬೆ ಅಂತೂ ನನ್ನ ಮಗಳನ್ನೇ ನೋಡ್ತಾಯಿತ್ತು, ಬಟ್ ನನ್ನ ಮಗಳಂತೂ ಚೂರೂ ಎದುರುತ್ತಿರಲಿಲ್ಲ. ಅದಾದಮೇಲೆ ಅಲ್ಲಿ ಪಾನಕ ಕೊಡ್ತಾಯಿದ್ರು. ನನ್ನ ಹಸ್ಬೆಂಡು ಎಲ್ರಿಗೂ ಪಾನಕನ ತಂದು ಕೊಟ್ಟರು. ಅಲ್ಲಿ ಸ್ವಲ್ಪ ಪಾನಕ ಕುಡ್ಕೊಂಡು ಅದಾದಮೇಲೆ ಅಲ್ಲಿ ಬಾಳೆಹಣ್ಣೆಲ್ಲ ಬಂತು ಕಳ್ಸಕ್ಕೆ ಹೊಡಿಯೋಕ್ಕೆ ತೇರಿಗೆ. ಸೊ ಅದನ್ನೆಲ್ಲ ತಗೊಂಡು ಅಲ್ಲೇ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ತೇರಿಗೆ ನಮ್ಮ ಮನಸ್ಸಲ್ಲಿ ಒಂದಷ್ಟು ಪ್ರಾರ್ಥನೆಗಳನ್ನ ಇಟ್ಕೊಂಡು ಆ ತೇರಿಗೇ ಬಾಳೆಹಣ್ಣನ್ನು ಹೊಡೆದ್ವಿ. ಅದಾದಮೇಲೆ ಸಿಕ್ಕಾಬಟ್ಟೆ ಜನ ಇದ್ದರು. ಈ ಬಿಸಿಲಲ್ಲೂ ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಬಟ್ಟೆ ಜನ ಇದ್ದರು. ಅದರಲ್ಲೂ ಆ ಎತ್ತುಗಳದ್ದು ಮೆರವಣಿಗೆ ಅವೆಲ್ಲ ತುಂಬ ಚೆನ್ನಾಗಿತ್ತು. ಫೈನಲಿ ನನ್ನ ಹಸ್ಬೆಂಡ್ ಕೂಡ ಬಾಳೆಹಣ್ಣು ಎಸೆದ್ರು. ನನ್ನ ಮಗಳಂತೂ ನಾನು ಎಸಿತೀನಿ, ನಾನು ಕಳ್ಸಕ್ಕೆ ಮುಟ್ಟಿಸ್ತೀನಿ ಅಂತ ಇದ್ಲು, ಬಟ್ ಅವಳಿಗೆ ಆಗಲಿಲ್ಲ. ಸ್ವಲ್ಪದರಲ್ಲೇ ಹೊಡೆದ್ರು. ಅವರಪ್ಪ ಇಷ್ಟ ಅಲ್ಲ ಮಗಳೇ, ಇನ್ನೂ ಜಾಸ್ತಿ ದೂರ ಎಸಿಬೇಕು ಅಂತ ಹೇಳ್ತಿದ್ರು. ಅದಾದಮೇಲೆ ನನ್ನ ಚಿಕ್ಕ ಮಗಳಿಗೂ ಅವ್ರ ಅಪ್ಪಂಗೆ ಕೊಟ್ಬಿಟ್ಟು ಅದಾದಮೇಲೆ ಬಾಳೆಹಣ್ಣೆಲ್ಲ ಎಸ್ತು ಸ್ವಲ್ಪ ಹೆಚ್ಚಾಯ್ತು ಅಷ್ಟೇ. ಅಲ್ಲೇ ಕಾಲಭೈರವೇಶ್ವರ ದೇವಸ್ಥಾನ ಇತ್ತು. ಸೊ ಅಲ್ಲಿಗೂ ಹೋಗಿ ಅದಾದಮೇಲೆ ಅಲ್ಲಿ ಇವಾಗ ಎಕ್ಸಿಬಿಷನ್ ಹಾಕಿದ್ರು. ಇನ್ನು ಮಕ್ಕಳು ಕೇಳಬೇಕೆ ಹೋಗೋಣ ಅಂತ ತುಂಬ ಹಿಂಸೆ ಕೊಡ್ತಿದ್ರು. ಸೊ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ನಮಗಂತೂ ಆಗ್ತಾನೇ ಇರಲಿಲ್ಲ. ಬಟ್ ಅವರ ಹಿಂಸೆಗೆ ಒತ್ತಾಯಕ್ಕೋಸ್ಕರ ಕರ್ಕೊಂಡೋಗಿ ಯಾವುದೋ ಒಂದು ಟೈಮಲ್ಲಿ ಕೂರಿಸಿ ನನ್ನ ದೊಡ್ಡ ಮಗಳನ್ನ ಮಾತ್ರ ಕೂರಿಸಿ ಆಟ ಆಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಅಲ್ಲೇ ಬರ್ತಾ ರಾಮನ ದೇವಸ್ಥಾನ ಇತ್ತು. ಸೊ ಹಂಗಾಗಿ ಆ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ಅಲ್ಲಂತೂ ಅಲಂಕಾರ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದರು. ಅದು ನೋಡ್ತಾ ಇದ್ದರೆ ಕಣ್ಣಿಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಅದನ್ನ ನೋಡ್ತಾ ಅಲ್ಲೇ ಕಳೆದೋಗ್ಬಿಟ್ಟಿದ್ದೆ ನಾನು. ಆ ಅಲಂಕಾರ, ಹೂವಿನ ಡೆಕೋರೇಷನ್ಸ್ಗಳೆಲ್ಲ ನೋಡಿ ಆ ದೇವ್ರನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಾಯಿತ್ತಂದರೆ, ಸೊ ಅಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನ ಕೂಡ ಕೊಡ್ತಾಯಿದ್ರು. ಸೊ ನನ್ನ ಹಸ್ಬೆಂಡು ಪ್ರಸಾದ ಬಿಟ್ಟೋಗಬಾರ್ದು, ಸ್ವಲ್ಪನಾದರೂ ತಿನ್ಕೊಳ್ಳೋಣ ಅಂತ ಹೇಳಿ ಉಪ್ಪಿಟ್ಟು ಮತ್ತು ಬಿಸಿಬೇಳೆ ಬಾತನ್ನ ಕೊಟ್ಟಿದ್ದರು. ಸೊ
ಅದನ್ನು ತಿನ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಒಂದು ರೌಂಡು ಮತ್ತೆ ದೇವಸ್ಥಾನದ ಹತ್ರ ಹೋಗೋಣ. ಹಾಗೆ ಇವತ್ತು ಆರ್ಕೆಸ್ಟ್ರಾ ಕೂಡ ಇತ್ತು, ಸೊ ಅದನ್ನೆಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ, ಸೊ ಹಾಗಾಗಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ಅಲ್ಲೇ ಹಾಗೆ ದೇವಸ್ಥಾನ ಕೂಡ ಹೋಗಿ ಅದಾದಮೇಲೆ ಮತ್ತೆ ನಾವು ಆರ್ಕೆಸ್ಟ್ರಾದ ಹತ್ರ ಬಂದ್ವಿ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಆರ್ಕೆಸ್ಟ್ರಾ. 2 ಡೇಸಿಂದ ಆಗ್ತಾಯಿತ್ತು, ಹಾಗಾಗಿ ಇವತ್ತು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲೇ ಆ್ಯಕ್ಚುಲಿ ಸರಿಗಮಪದವರು ಹಾಗೆ ಕಾಮಿಡಿ ಕಿಲಾಡಿಗಳವರು ಎಲ್ಲ ತುಂಬ ಜನ ಬಂದಿದ್ರು. ಅದರಲ್ಲಿ ಕಂಬದ ರಂಗ ತುಂಬ ಚೆನ್ನಾಗಿ ಹಾಡಕ್ಕಿದ್ರೆ ಸಿಂಹ ಗರ್ಜನೆ ವಿಶೇಷವಾದ ರಾಬರ್ಟ್ ನಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗಿದೀಪ್ ಅವರ ಒಂದು ಗೀತೆಯನ್ನ ನಿಮಗಾಗಿ ಹಾಡ್ತಾ ಇದ್ದಾರೆ ಕಮ್ಮದ ರಂಗಯ್ಯನವರು. ನಮಸ್ಕಾರ ಎಲ್ರಿಗೂ, ಹೇಗಿದ್ರೆ ಎಲ್ರು? ಬರ್ಬೇಕು ಗಲಾಟೆ ಯಾಕೆ? ಸ್ವಲ್ಪ ಗಲಾಟೆ ಮಾಡ್ರಿ, ಅದು ಪಕ್ಕದಾಗಿರೋ ಗಲಾಟೆ ಅಲ್ಲ, ಸೌಂಡ್ ಮಾಡ್ರಿ, ಒಂದು ಜೋರಾಗಿ ಚಪ್ಪಾಳೆ ಹೊಡೀರಿ, ಶಿಲೆ ಹೊಡೀರಿ. ಎಲ್ಲಿ ನಮ್ಮ ಸಂಘದವ್ರೆಲ್ಲ ಚೆನ್ನಾಗಿರೋಣ? ಸೂಪರ್ ಸೂಪರ್. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿವೋರ್ಸ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ಬರ್ಲಿ ಒಂದು ಜೋರ ಚಪ್ಪಾಳೆ. ಒಂದು ಬ್ಯೂಟಿಫುಲ್ ಸಾಂಗು. ಮೊದಲಿಗೆ ನಮ್ಮ ಕೆಂಪೇಗೌಡರಿಗೆ ನಮಸ್ಕಾರ ಸಲ್ಲಿಸ್ತಾ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೊಮ್ಮೆ ನಮ್ಮನ್ನ ವೇದಿಕೆಗೆ ಕರೆದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಒಂದು ಸ್ವಲ್ಪ ಡ್ಯಾನ್ಸು ಹಾಡುಗಳನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಇನ್ನು 17th ನಮ್ಮ ಅಪ್ಪು ಬಾಸ್ ಬರ್ಡೇ ಇತ್ತಲ್ಲ, ಸೊ ಅವರಿಗೆ ಒಂದು ಸಾಂಗ್ ಮೂಲಕ ವಿಶ್ ಮಾಡಿದ್ರು. ನನ್ನ ಸೈಡಲ್ಲಿ ಇಟ್ಕೊಂಡು ಬೇರೆ ಯಾರಿಗಾದ್ರೂ ಆಡಿಷನ್ ಮಾಡ್ತೀನಿ, ಹುಡ್ಕೊಂಡು ಬೇಡ. ಮದ್ಯಪಾನ ಪ್ರಿಯ ಬಾ, ಯಾರಿದ್ದೀರಿ? ಅವ್ರಿಗೂ ಕೂಡ ವಿಶ್ ಆದಮೇಲೆ ಇನ್ನು ಕಾಮಿಡಿ ಕಿಲಾಡಿಗಳು ಸೂರಜ್ ಸೂರ್ಯ ಅವರು ಬಂದಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಮಿಡಿನ ಮಾಡಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನಾವು ಮನೆಗೆ ಬರೋ ಹೊತ್ತಿಗೆ 1 o'clock ಹತ್ತತ್ರನೇ ಆಗೋಗ್ಬಿಟ್ಟಿತ್ತು. ಸೊ ಇದಾದಮೇಲೆ ಸಂಜೆ ಮತ್ತು ನೈಟು ಒಂದು 2:30 4 o'clock ಹಂಗೆ ಮತ್ತೆ ಕರ್ಗ ಎಲ್ಲ ಇತ್ತು. ಸೊ ನಮಗೆ ಮಕ್ಕಳು ಬಿಡಲ್ಲ ಅಂತ ಹೇಳಿ ಹೋಗೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಲಾಸ್ಟಲ್ಲಿ ಕಾಂತಾರ ಮೂವಿ ಸಾಂಗ್ನ ಅದನ್ನು ನೋಡಿಕೊಂಡು ಡ್ಯಾನ್ಸ್ನ ಆಮೇಲೆ ಮನೆಗೆ ಹೊರಟ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಮಾಡುವಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇನ್ನೊಂದು ಏನು ಕೇಳ್ಕೊತೀನಿ ಅಂದರೆ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಮಾಡೋ ಅಂಥ ಲೈಕಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಏನೋ ಒಂದು ಹುಮ್ಮಸ್ ಬಂದಂಗೆ ಆಗುತ್ತೆ. ನನ್ನ ಫಾಲೋವರ್ಸು ನನ್ನ ಫ್ಯಾಮಿಲಿ ಇದ್ದಾರೆ, ಅವ್ರಿಗೋಸ್ಕರ ವೀಡಿಯೋ ಮಾಡಬೇಕು ಅಂತ ನನಗೂ ಒಂದು ಎಷ್ಟೋ ಚೈತನ್ಯ ಬಂದಂಗೆ ಆಗುತ್ತೆ. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿರೋ ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಶೇರ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಬಾಯ್.